ಒಮ್ಮೆ ಸಿ ಟಿ ರವಿ ಅವರು ಹೇಳಿದ್ದೆ ಸತ್ಯ ಅಂತ ಆದ್ರೆ ಸಿ ಟಿ ರವಿ ಅವರು ರಾಜಕೀಯ ಜೀವನದಲ್ಲಿ ಇರಲಿಕ್ಕೆ ಅಯೋಗ್ಯರು. ಇಂಥವರು ರಾಜಕೀಯ ಜೀವನದಲ್ಲಿ ಇರಕೂಡುದು. ಅವರ ನಾಲಿಗೆಗೆ ಯಾವುದೇ ಒಂದು ಚೌಕಟ್ಟು ಇಲ್ಲ, ಸಂಸ್ಕೃತಿಯೂ ಇಲ್ಲ. ಅದು ಇಲ್ಲ ಅನ್ನೋದಕ್ಕೆ ರಾಹುಲ್ ಗಾಂಧಿಯಿಂದ ಸಿದ್ದರಾಮಯ್ಯನವರವರೆಗೆ ವರ್ತಮಾನ ಸಾಕ್ಷಿಯಾಗಿದೆ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗದಂತ ಸಂದರ್ಭದಲ್ಲಿ ನೀವು ಇದೇ ರೀತಿ ಗಂಟೆಯೊಳಗಡೆ ತಾಸು 2 ತಾಸಿನ ಒಳಗಡೆ ನೀವು ಆ ಪಾತಕಿಗಳನ್ನ, ನಿಮ್ಮ ರಾಜಕೀಯ ಪ್ರತಿನಿಧಿಗಳನ್ನ ನೀವು ಅರೆಸ್ಟ್ ಮಾಡಿಸುವ ಕೆಲಸವನ್ನ ಮಾಡಿದ್ರ? ಈ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಸದನದ ಒಳಗಡೆ ಆದಂತ ಈ ಘಟನೆಗೆ ಯಾವ ರೀತಿ ಕಾನೂನಾತ್ಮಕವಾಗಿ ನಡ್ಕೋಬೇಕು, ಸಂವಿಧಾನಾತ್ಮಕವಾಗಿ ನಡ್ಕೋಬೇಕು ಅನ್ನುವ ಕನಿಷ್ಠ ಪ್ರಜ್ಞೆ ಬೇಡ ನಿಮ್ಗೆ? ವಿಧಾನಸೌಧದಲ್ಲಿ ಸೇರಿದ್ರಿ ಅಂತ ಆದ್ರೆ ಅಲ್ಲಿ ವ್ಯಕ್ತಿಗತವಾದಂತ ಹೋರಾಟ, ದೂಕಾಟ, ನೂಕಲಾಟ, ಜಗಳ, ದೊಂಬಿ, ಏಕವಚನ ಇದೇ ಆಗೋಯ್ತಲ್ರಿ ನಿಮ್ಮ ಹಣೆ ಬರ. ಎಲ್ಲ ಪಕ್ಷದವ್ರದ್ದು ಇದೇ ಕರ್ಮ ಆಗೋಯ್ತು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಸಿ ಟಿ ರವಿ ಅವರ ಪ್ರಕರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಣ್ಣೀರಿನ ಧಾರೆ, ಕಾಂಗ್ರೆಸ್ಸಿಗರ ಒಕ್ಕೊರಲಿನ ರೌದ್ರಾವತಾರ, ಸಿ ಟಿ ರವಿಯವರ ಮೇಲೆ ಆದಂಥ ಪೊಲೀಸ್ ಕೇಸು, ಪೊಲೀಸರ ನಡವಳಿಕೆ, ಅವರ ಪೊಲೀಸರ ವಶದಲ್ಲಿರುವಾಗಲೇ ಅವರ ತಲೆ ಒಡೆದದ್ದು, 3 ಜಿಲ್ಲೆಗಳಲ್ಲೇ ಕಾಡನ್ನು ಸೇರಿ ರಾತ್ರಿ ಅವರನ್ನು ಅಲದಾಡಿಸಿದ್ದು, ನನ್ನನ್ನು ಕೊಲೆ ಮಾಡುವಂಥ ಒಂದು ಷಡ್ಯಂತ್ರ ಪೊಲೀಸರ ಮೂಲಕ ಕಾಂಗ್ರೆಸ್ನವರು ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಅವರು ಬೆಳಗಾವಿ ಕೋರ್ಟಲ್ಲಿ ಕೊಟ್ಟಿದ್ದು, ಈಗ ಬೆಳಗಾವಿ ಕೋರ್ಟಿಂದ ಅಧಿಕೃತವಾಗಿ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅವರ ಕೇಸನ್ನು ವರ್ಗಾವಣೆ ಆದದ್ದು, ಇವೆಲ್ಲವೂ ವರ್ತಮಾನದಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಅದರ ತಿಳುವಳಿಕೆ ಇದೆ ಅಂತ ನಾನು ಭಾವಿಸ್ತೇನೆ. 2 ಮುಖ್ಯವಾದ ನೆಲೆಗಳಲ್ಲಿ ಈವರೆಗಿನ ಮಾಧ್ಯಮದ ಚರ್ಚೆ ನಡೀತಾ ಇದೆ. ಒಂದು, ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆಯ ನಡೆ, ಕಾಂಗ್ರೆಸ್ ಸರ್ಕಾರದ ಅಸಂವಿಧಾನಿಕ ನಡೆ, ಕಾಂಗ್ರೆಸ್ ಸರ್ಕಾರದ ಸುಪ್ರೀಂ ಕೋರ್ಟಿನ ಒಂದು ಖಡಕ್ಕಾದಂಥ ಆಜ್ಞೆಯನ್ನು ಮೀರಿದ, ಸಭಾಪತಿಯವರ ಹಕ್ಕನ್ನು ಕಸಿದುಕೊಂಡು ಸದನದ ಒಳಗೆ ನಡೆದಂಥ ಘಟನೆಯನ್ನು ಕೂಡ ಪೊಲೀಸ್ ಕೇಸಾಗಿಸಿ ಪೊಲೀಸರ ಮೂಲಕ ರವಿ ಅವರನ್ನು ಸುವರ್ಣ ವಿಧಾನಸೌಧದ ಮೆಟ್ಟಿಲಿನಿಂದ ಎತ್ತಾಕಿಕೊಂಡು ಬಂದದ್ದು ಅತ್ಯಂತ ಅಸಂವಿಧಾನಿಕವಾದದ್ದು, ಕಾನೂನಿಗೆ ಹೊರತಾದದ್ದು. ಇಡೀ ವಿಧಾನಸೌಧದ ಸಂಸತ್ತಿನ ಅಥವಾ ಪ್ರಜಾಪ್ರಭುತ್ವದ ದೇವಾಲಯ ಅಂತ ಕರೆಯಬಹುದಾದಂಥ ಆ ದೇವಾಲಯದ ಇತಿಮಿತಿಗೆ ಇರಬಹುದಾದಂಥ ಕಾನೂನಿನ ಸಂಪೂರ್ಣ ಉಲ್ಲಂಘನೆ ಅನ್ನೋದು ಒಂದು ವಾದ. ಇನ್ನೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಂಥ ಒಂದು ಅವಾಚ್ಯ ಶಬ್ದಗಳನ್ನು ಸದನದ ಒಳಗಡೆ 4 ಬಾರಿ ಶಾಸಕರಾದಂಥವರು, ಕೇಂದ್ರದಲ್ಲಿಯೂ ರಾಜ್ಯದಲ್ಲಿಯೂ ಅತ್ಯಂತ ನಿರ್ಣಾಯಕವಾದಂಥ ಗೌರವಯುತವಾದಂಥ ಹುದ್ದೆಯಲ್ಲಿ ಮುಂದುವರೆದವರು, ಸುದೀರ್ಘವಾದಂಥ ರಾಜಕೀಯ ಹಿನ್ನೆಲೆ ಇದ್ದಂಥವರು, ಸುಸಂಸ್ಕೃತವಾಗಿ ಸಾಮಾಜಿಕವಾಗಿ ಮಾತಾಡುವಂಥವರು, ಇಂಥ ಒಬ್ಬ ವ್ಯಕ್ತಿ ಸಿ ಟಿ ರವಿ ಅವರಿಂದ ಒಂದು ಹೆಣ್ಣುಮಗಳಿಗೆ ಈ ರೀತಿಯ ಒಂದು ಶಬ್ದವನ್ನು ಬಳಸಬಹುದೇ? ಈ 2 ದಿಕ್ಕಿನಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರದ ದುರುಪಯೋಗವನ್ನು ಮಾಡಿಕೊಂಡಿದೆ ಅನ್ನುವಂಥ ಒಂದು ನೆಲೆ. ಇನ್ನೊಂದು, ಸಿ ಟಿ ರವಿಯವರು ನಾನು ಆ ರೀತಿಯ ಶಬ್ದವನ್ನು ಬಳಸಿಲ್ಲ, ಸದನದ ಒಳಗಡೆ ನಡೆದಂಥ ಘಟನೆ, ಆದ್ದರಿಂದ ಸದನದ ಕಡತದಲ್ಲಿ ಅಲ್ಲಿ ದಾಖಲೆ ಇರುತ್ತೆ, ನೀವು ಪರಿಶೀಲಿಸಬಹುದು. ಆ ಸಂದರ್ಭಕ್ಕೆ ಬರುವುದು ಸಭಾಪತಿ ಹೊರಟ್ಟಿಯವರ ಮಾತು. ಈ ಎಲ್ಲ ನಾನು ಮಾತಾಡ್ತಾ ಇರೋದಕ್ಕೆ ಮಧ್ಯದಲ್ಲಿ ಅದರ ದಾಖಲಾತಿಗಳನ್ನು ನೀವು ಗಮನಿಸ್ತೀರಿ, ನಾವು ಕೊಡ್ತೇವೆ. ಸಭಾಪತಿಯವರು ಏನು ಹೇಳ್ತಾರೆ? ಸಭಾಪತಿಯವರಿಗೆ ಈ ಘಟನೆ ಆದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೂಲಕ ಅಲ್ಲಿ ದೂರು ದಾಖಲಾಗ್ತದೆ. ಅವರು ಇಬ್ಬರನ್ನು, ಲಕ್ಷ್ಮೀ ಹೆಬ್ಬಾಳ್ಕರನ್ನು ರವಿ ಅವರನ್ನು ಇಬ್ಬರನ್ನು ಪ್ರತ್ಯೇಕವಾಗಿ ಕರೆದು ಮಾತಾಡ್ತಾರೆ. ಮತ್ತು
ನಮಗೆ ಅಧಿಕೃತವಾದಂಥ ಯಾವುದೇ ದಾಖಲೆಗಳಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಕಾಂಗ್ರೆಸ್ಸಿನ ಪರವಾದಂಥವ್ರು 4 ಜನ ಬಂದು ಸಾಕ್ಷಿ ಹೇಳಿದ್ದಾರೆ ಹೊರತು ಅದೇ ಶರವಣ ಅವರು, ಜಾತ್ಯತೀತ ಜನತಾದಳದ ಶರವಣ ಅವರು ರವಿ ಅವರ ಪಕ್ಕದಲ್ಲೇ ಇದ್ದು ತಾನು ಆ ರೀತಿ ಯಾವ ಶಬ್ದವನ್ನು ಕೇಳಿಸ್ಕೊಳ್ಳಿಲ್ಲ ಅನ್ನೋದನ್ನು ಕೂಡ ಹೇಳಿರ್ತಾರೆ. ಹಾಗಾಗಿ ಅವರು ಹೇಳೋದು, ನಿಮ್ಮ ಆತ್ಮಸಾಕ್ಷಿಗೆ ತಕ್ಕುದಾಗಿ ನಡ್ಕೊಳ್ಳಿ, ಇದನ್ನು ಇಲ್ಲಿಗೆ ಬಗೆಹರಿಸ್ಕೊಳ್ಳೋಣ, ಇದನ್ನು ಏನು ಅಂತ ಎರಡೂ ಕಡೆಯವರು ಕೂತ್ಕೊಂಡು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ ಇರುವಾಗಲೇ ಕಾಂಗ್ರೆಸ್ಸಿಗರು ಇದನ್ನು ಒಪ್ಪದೇನೆ ಸಭಾಪತಿಯವರಿಂದ ನೋಟಿಸ್ ತಗೊಳ್ಳಿಲ್ಲ, ಸಭಾಪತಿಯವರ ಅನುಮತಿ ತೆಗೆದುಕೊಳ್ಳಿಲ್ಲ. ಸಭಾಪತಿಯವರೇ ನಿಜವಾಗಿ ತನ್ನ ಕಕ್ಷೆಯ ಒಳಗಡೆ ವಿಚಾರಣೆಗೆ ಅದು ಸಾಧ್ಯವಾಗದೇ ಇದ್ದಂಥ ಪ್ರಶ್ನೆ ಬಂದಾಗ ಅವರ ಅನುಮತಿಯ ಮೇರೆಗೆ ಅದು ಕಂಪ್ಲೇಂಟ್ ಆಗುವಂಥದ್ದು ಕ್ರಮ. ಈ ಯಾವ ಶಿಷ್ಟಾಚಾರಗಳನ್ನು ನಿರ್ವಹಿಸಿದ್ದೇನೆ ನೇರವಾಗಿ ಪೊಲೀಸ್ ಠಾಣೆಗೆ ದಾಖಲಾತಿ ಮಾಡಲಾಯಿತು. ಲೈಂಗಿಕ ಹಗರಣ ಮತ್ತು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ. ಅವರು ಸುವರ್ಣ ವಿಧಾನಸೌಧದ ಮೆಟ್ಟಿಲಲ್ಲಿ ತಾನು ಆ ರೀತಿ ಹೇಳಲಿಲ್ಲ. ಒಂದು, ನನ್ನ ಕಾರಿಗೆ ಮುತ್ತಿಗೆ ಹಾಕುವ ಕೆಲಸ ಆಯಿತು. ಮೊದಲ ಮಹಡಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಂಬಾಲಕರು ಹೇಗೆ ಬಂದರು, ಆ ಮೊದಲ ಮಹಡಿಯಲ್ಲೇ ಒಬ್ಬ ಜನಪ್ರತಿನಿಧಿಯ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಹೇಗಾಯಿತು, ವಿಧಾನಸೌಧದ ಒಳಗಡೆನೆ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜಂಟಿಯಾಗಿ ನನಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಈ ರೀತಿಯ ಎಲ್ಲ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಅವರನ್ನು ಸುವರ್ಣ ವಿಧಾನಸೌಧದ ಮೆಟ್ಟಿಲಿನಿಂದಲೇ ಅನಾಮತ್ತಾಗಿ ಎತ್ತುಕೊಂಡು ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರೆ. ರಾತ್ರಿ ಅವರಿಗೆ ಊಟ ಕೊಟ್ಟಿಲ್ಲ, ಸ್ಟೇಷನ್ ಒಳಗಡೆನೆ ಅವರಿಗೆ ಹಲ್ಲೆ ಮಾಡಲಾಗಿದೆ, ಅವರ ತಲೆ ಸೀಳಿದೆ. ತಲೆ ಸೀಳಿ ರಕ್ತ ಬಂದಂಥ ಫೋಟೋ ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆದರೂ ಕೂಡ ಒಬ್ಬ ನರ್ಸಿಂದ ನನಗೆ ಚಿಕಿತ್ಸೆ ಕೊಡಿಸಿದ್ರು, ನನ್ನ ತಲೆಯನ್ನು ಒಡೆದು ಕೂಡ ಅದನ್ನು ಗಂಭೀರವಾಗಿ ನನಗೆ ಚಿಕಿತ್ಸೆ ಕೂಡ ಕೊಡಿಸಿಲ್ಲ. 3 ಜಿಲ್ಲೆಗಳನ್ನು ವ್ಯಾಪ್ತಿಯಲ್ಲಿ ಇಟ್ಟುಕೊಂಡು ನನ್ನನ್ನು ಇಡೀ ರಾತ್ರಿ ಬೆಳಗ್ಗೆ 6 ಗಂಟೆವರೆಗೂ ಸುತ್ತಿಸಲಾಗಿದೆ, ಕಾಡಿಗೂ ಕರ್ಕೊಂಡು ಹೋಗಲಾಗಿದೆ. ಇದನ್ನೆಲ್ಲ ನೋಡಿದರೆ ನನಗೆ ಕೊಟ್ಟ ಹಿಂಸೆ, ಕಿರುಕುಳ, ಪೊಲೀಸರ ದುರಾಕ್ರಮಣವನ್ನು ಗಮನಿಸಿದರೆ ನಾನು ಯಾವ ಆಡಳಿತದಲ್ಲಿದ್ದೇನೆ? ಹಿಟ್ಲರಿನ ಆಡಳಿತದಲ್ಲಿದ್ದೇನೆಯೇ? ನನ್ನ ಮೇಲೆ ರಾಜಕೀಯವಾದಂಥ ಷಡ್ಯಂತ್ರ ನಡೀತಾ ಇದೆ, ನನ್ನನ್ನು ಕೊಲೆ ಮಾಡುವಂಥ ಕೆಲಸಕ್ಕೂ ಪೊಲೀಸರು ಮುಂದಾಗಿದ್ದರು ಅನ್ನೋದು ಈವರೆಗಿನ ಒಟ್ಟು ಈ ಪ್ರಕರಣದ ಮತಿತಾರ್ಥ. ಇದರ ಮೇಲೆ ನನಗೆ ಅನಿಸಿದ್ದನ್ನು ನಿಮ್ಮೆದುರು ಮುಕ್ತವಾಗಿ ನಾನು ಹಂಚ್ಕೋಬೇಕು ಅಂತಿದ್ದೇನೆ. ಒಂದು, ಇಷ್ಟು ಅನುಭವ ಇದ್ದಂಥ ಒಬ್ಬ ರಾಜಕಾರಣಿ CT ರವಿ ಅಂಥವರ ಬಾಯಿಂದ ಯಾವ ಹೆಣ್ಣುಮಗಳಿಗೂ ಯಾರೂ ಕರೆಯಬಾರದ, ನಾವು ಮಾಧ್ಯಮದಲ್ಲಿ CT ರವಿಯವರು ಏನು ಹೇಳಿದರು ಅನ್ನೋದನ್ನು ಆ ಪದವನ್ನು ಉಚ್ಚರಿಸಲಿಕ್ಕೆ ಆಗದೇ ಇದ್ದಂಥ ಪದವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ರ ಮೇಲೆ ಅವರು ಬಳಸಿದ್ದಾರೆ ಅನ್ನುವಂಥ ನೆಲೆಯನ್ನು ಇಟ್ಕೊಂಡು ನೋಡಿದಾಗ ಈಗಾಗಲೇ ಅದು ಕಾನೂನು ಮೂಲಕ ಯಾವುದೇ ದಾಖಲಾತಿಯೂ ಇಲ್ಲದೇ ಇದ್ದಂಥ ಒಂದು ಪ್ರಕರಣ ಇದು. ಸಭಾಪತಿಯವರು ಸ್ವತಃ ಹೇಳಿದರೆ ನಮ್ಮ ಹತ್ರ ಯಾವ ದಾಖಲೆಯೂ ಇಲ್ಲ. ಕೋರ್ಟಲ್ಲಿ ಕೊನೆಗೂ ನೀವೀಗ ಸಭಾಪತಿಯವ್ರ ಬಾಯಲ್ಲೂ ಬಂದಿದೆ, ಎಲ್ಲ ಮಾಧ್ಯಮಗಳಲ್ಲಿ ಅಲ್ಲಲ್ಲಿ ಅವರು ಹೇಳಿದ್ದಾರೆ ಅನ್ನುವಂಥ ವಿಡಿಯೋ ಪ್ರಕಟ ಆಗ್ತಾ ಇದೆ. ಆದರೆ ಅದು ಆ ವಿಡಿಯೋ ಯಾರು ಮಾಡಿದರು, ಎಲ್ಲಿಂದ ಬಂತು, ಏನೂ ನನಗೆ ಗೊತ್ತಿಲ್ಲ. ನಮ್ಮ ಕಡತದ ಒಳಗಡೆ ವಿಧಾನಸೌಧದ ಒಳಗಡೆಯ ವ್ಯಾಪ್ತಿಯಲ್ಲಿ ನಮ್ಮ ಹತ್ರ ಯಾವ ದಾಖಲೆಯೂ ಇಲ್ಲ. ಪ್ರಾಯಶಃ ಇದು ಒಂದೇ ಸಾಕು ಅಂತ ಅನಿಸ್ತದೆ CT ರವಿಯವರು ಈ ಪ್ರಕರಣದಿಂದ ಹೊರಗೆ ಬರಲಿಕ್ಕೆ. CT ರವಿಯವ್ರನ್ನ ಕರೆದೆ, ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋರು, ನಿಮ್ಮ ಹೇಳಿಕೆ ಏನು? ಇಲ್ಲ, ನನಗೂ ಅವರು ಅಸಹ್ಯವಾಗಿ ಬೈದರು, ಅದಕ್ಕೆ ನಾನು ಅವರಿಗೆ ಆ ಶಬ್ದ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಆಗಿರಿ ಅಂದಿದ್ದೆ, ಅವ್ರು ತಪ್ಪು ತಿಳ್ಕೊಂಡಾರ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ನಮ್ಮ ಫುಟೇಜ್ ಆಗಲಿ, ನಮ್ಮ TV ಆಗಲಿ, ನಮ್ಮ ಹೌಸ್ನಲ್ಲಿ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ. ನಮಗೆ ಮಾಹಿತಿ ಸಿಗಲಾರ್ದಾಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಉಮಾಶ್ರೀ ಅವರು, M ನಾಗರಾಜ್ ಅವರು, ಆಮೇಲೆ ಬಲ್ಕಿಸ್ ಬಾಣು ಅವರು, ಯತೀಂದ್ರ ಅವರು 4 ಮಂದಿ ನಮ್ಮ ಎದುರಿಗೆ ಮಾತಾಡ್ಯಾರ ಅಂತ ತಿಳ್ಕೊಂಡು ಅವರು ಒಂದು ಸಾಕ್ಷಿ ಕೊಟ್ಟರು. ಅದರ
ಎರಡನೇದು, ಸಭಾಪತಿಯವರೇ ನ್ಯಾಯಾಧೀಶರು. ಸದನ ನಡೀತಾ ಇರುವಾಗ ಸದನದ ಒಳಗಡೆ ಯಾವುದೇ ಪ್ರಕರಣ ನಡೆದರೂ ಸಭಾಪತಿಯವರೇ ನ್ಯಾಯಾಧೀಶರು. ಅವರೇ ಅದರ ವಿಚಾರಣೆ ಮಾಡಬೇಕು, ತೀರ್ಪನ್ನು ಕೊಡಬೇಕು. ಇದು ಸುಪ್ರೀಂ ಕೋರ್ಟ್ ಆರ್ಡರ್. ಈ ವ್ಯಾಪ್ತಿಯನ್ನು ಮೀರಿ ಕಾಂಗ್ರೆಸ್ಸಿಗರು ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ದೂರನ್ನು ದಾಖಲಿಸಲಾಗಿದೆ. FIR ಆಯಿತು, ಅವರನ್ನು ತಕ್ಷಣ ಬಂಧಿಸಿದರು. ಈ ನೆಲೆಯಲ್ಲಿ ಕೂಡ ಕಾನೂನಿನ ಉಲ್ಲಂಘನೆ, ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ. ಹಾಗಾಗಿ ಕಾನೂನಿನ ಹೋರಾಟದಲ್ಲಿ CT ರವಿಯವರ ಪರವಾಗಿ ಪ್ರಾಯಶಃ ಎಲ್ಲ ವಿದ್ಯಮಾನಗಳು ಕಾಣಿಸ್ಕೊಳ್ತಾ ಇದೆ. ಪ್ರಥಮವಾಗಿ ಕಾಂಗ್ರೆಸ್ಸಿಗರು ತಮ್ಮ ವ್ಯಾಪ್ತಿಯನ್ನು ಮೀರಿದ್ದಾರೆ, ಸಾಂವಿಧಾನಿಕ ವ್ಯಾಪ್ತಿಯನ್ನು ಮೀರಿದ್ದಾರೆ, ಸಭಾಪತಿಯವರ ಕರ್ತವ್ಯದ ಒಟ್ಟು ಇತಿಮಿತಿಯನ್ನು ಮೀರಿದ್ದಾರೆ ಮತ್ತು ಇವೆಲ್ಲವನ್ನು ಮೀರಿ ಜನಪ್ರತಿನಿಧಿಯ ಮೇಲೆ ಪೊಲೀಸರ ದುರಾಕ್ರಮಣಕ್ಕೂ ಮುಂದಾದ ಹಾಗೆ ಕಾಣ್ತಾ ಇದೆ. ಇದರ ಮಧ್ಯೆ ಮನುಷ್ಯರಾಗಿ ನಾವು ಗಮನಿಸೋದಿದ್ದರೆ, ಸಾಮಾಜಿಕವಾಗಿ ವ್ಯಾವಹಾರಿಕವಾಗಿ ಒಂದು ಬದುಕಿನ ಸಹಜವಾದಂಥ ಲಯದಲ್ಲಿ ಇದನ್ನು ಗಮನಿಸೋದಿದ್ದರೆ, ಯಾವುದೇ ಹೆಣ್ಣುಮಗಳು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮಗದೊಬ್ಬರಾಗಿರ್ಬೋದು, ಈ ಬೀದಿ ಗೀದಿಯಲ್ಲೆಲ್ಲ ನೀವು ಮಾನ ಗೀನ ಅದರ ಎಲ್ಲ ಯಾವುದೇ ಗೊಡವೆ ಇಲ್ಲದೇ ಈ ಬೀದಿ ಜಗಳ ಮಾಡಿಕೊಳ್ಳುವಂಥ ಕೆಲವು ಆ ಕೆಟಗರಿ ಬಿಟ್ಟುಬಿಡೋಣ. ಒಂದು ಸುಸಂಸ್ಕೃತ ಸಮಾಜದಲ್ಲಿ ಬೆಳೆದಂಥ, ಅಧಿಕಾರದಲ್ಲಿರುವಂಥ, ರಾಜಕೀಯದಲ್ಲಿರುವಂಥ ಒಂದು ಸಾರ್ವಜನಿಕ ವ್ಯಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಮೇಲೆ ಈ ರೀತಿಯ ಒಂದು ಶಬ್ದ ಪ್ರಯೋಗ ಆಗಿದೆ ಅಂತ ಸಾರ್ವಜನಿಕವಾಗಿ ಹೇಳಿ ಕಣ್ಣೀರು ಹಾಕ್ತಾರೆ ಅಂತ ಆದರೆ, ಈ ಪ್ರಕರಣವನ್ನು ನಾವು ಸುಳ್ಳು ಅಂತ ಹೇಗೆ ಭಾವಿಸೋಣ? ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದರು. ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ? ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದಿರಲ್ಲ, ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ. ನಾನು ಹಾಗೆ ಅಂದ ತಕ್ಷಣವೇ ತಿರುಗಿ, ತಾವೆಲ್ಲರೂ ಕೇಳಿದ್ದೀರಾ, ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ. ನಾಗರಿಕ ಸಮಾಜದಲ್ಲಿ, ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ, ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆ ಎಲ್ಲ 10 ಬಾರಿ ಹೇಳಿ ನನ್ನನ್ನು ತೇಜೋವಧೆ ಮಾಡಿದರು. ಇದಕ್ಕೆಲ್ಲ ಹೆದರೋದಿಲ್ಲ ನಾನು. ಆದರೆ ನಾನು ಕೂಡ ಒಬ್ಬ ತಾಯಿ, ಒಬ್ಬ ಅಕ್ಕ, ಒಬ್ಬ ಅತ್ತೆ. ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಕ್ಕೆ ಬರಬೇಕು ಅಂತ ಅಂತಿರ್ತಾರೆ. ಅಥವಾ ಇದನ್ನು ಸೃಷ್ಟಿಸಿದ್ದು ಅಂತ ಹೇಗೆ ಭಾವಿಸೋಣ? ಈ ಭಾವನೆಗೆ ನಮ್ಮ ಮನಸ್ಸು ಹೇಗೆ ಒಗ್ಲಿಕ್ಕೆ ಸಾಧ್ಯ? ಇದು ಸಹಜವಾದ ಬದುಕಿನ ಲಯದಲ್ಲಿ ಹುಟ್ಟುವಂಥ ಪ್ರಶ್ನೆ. ಇಂಥ ಒಂದು ಪ್ರಶ್ನೆ ಹುಟ್ಟುಕೊಳ್ಳುವುದಕ್ಕೆ CT ರವಿ ಅಂಥವರು, ಒಬ್ಬ ಅನುಭವಿ ರಾಜಕಾರಣಿ, ಇವತ್ತು ತನ್ನನ್ನು ತಾನು ತುತ್ತಾಗಿಸಿಕೊಳ್ಳಬೇಕಿತ್ತೇ? ಇದು ಪ್ರಶ್ನೆ. ಬೆಂಕಿ ಇಲ್ಲದೇ ಹೊಗೆ ಆಡುವುದಿಲ್ಲ ಅನ್ನುವಂಥ ಒಂದು ಮಾತು ಇದೆಯಲ್ಲ, ಈ ಮಾತಿನ ಆಧಾರದಲ್ಲಿ ನೋಡುವುದಾದರೆ CT ರವಿಯವರ ಮೇಲೆ ಈ ರೀತಿಯ ಆರೋಪ ಬರುವುದಾದರೂ ಹೇಗೆ? ಆ ಬರುವಂತೆ ಅವರು ನಡ್ಕೊಳ್ಳುವುದಾದರೂ ಹೇಗೆ? ಅದನ್ನು ಹೇಗೆ ನಾವು ನಿರೀಕ್ಷೆ ಮಾಡಬಹುದು? ನನ್ನಿಂದಂತೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ CT ರವಿಯವರು ಈ ರೀತಿಯ ಪದವನ್ನು ಬಳಸಿದ್ದಾರೆ ಅನ್ನೋದೇ ಸತ್ಯವಾದರೆ, ಯಾಕೆಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಹೆಣ್ಣುಮಗಳು ಸಾರ್ವಜನಿಕ ಜೀವನದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುವಂಥ ಒಂದು ಪ್ರಕರಣಕ್ಕೆ ತನ್ನನ್ನು ತಾನು ಈ ರೀತಿ ಈಡು ಮಾಡಿಕೊಳ್ತಾರೆ ಅಂತಾದರೆ, ತನ್ನ ಮೇಲೆ ಈ ಶಬ್ದವನ್ನು ಬಳಸಿದ್ದಾರೆ ಅಂತ ಹೇಳುವ ಮೂಲಕ ಇಂಥ ಒಂದು ದೊಡ್ಡ ಒಂದು ಪ್ರಕರಣಕ್ಕೆ ಅವರು ಆಹಾರ ಆಗಿಸ್ಕೊಳ್ತಾರೆ ಅಂತಾದರೆ, ಅದು ಅವರ ಅಭಿಮಾನದ ಅಥವಾ ಅವರ ಚಾರಿತ್ರ್ಯದ ಪ್ರಶ್ನೆ ಆಗತ್ತೆ ಅನ್ನುವಂಥ ಕನಿಷ್ಠ ಮಟ್ಟದ ತಿಳುವಳಿಕೆ ಅವರಿಗೆ ಇರಲಿಕ್ಕಿಲ್ವೇ? ಸುಳ್ಳನ್ನು ಹೇಳುವ ಮೂಲಕ
ತನ್ನ ರಾಜಕೀಯ ಭವಿಷ್ಯವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಬಿ ಜೆ ಪಿಯ ಒಬ್ಬ ಆಕ್ಟಿವ್ ಆದಂಥ ಪ್ರತಿಪಕ್ಷದಲ್ಲಿ ಇದ್ದು ಆಡಳಿತ ಪಕ್ಷವನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಬಲ್ಲಂಥ ಒಂದು ತಾಕತ್ತಿರುವಂಥ ಸಿ ಟಿ ರವಿಯವರಂಥವರನ್ನು ರಾಜಕೀಯ ಕಾರಣಕ್ಕಾಗಿ ಈ ಶಬ್ದ ಬಳಸಿದ್ದಾರೆ ಅಂತ ಹುಟ್ಟಿಸಿಕೊಂಡು ಕೃತ್ರಿಮವಾಗಿ ನನ್ನ ಮೇಲೆ ಒಂದು ಪ್ರಕರಣವನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಈ ರೀತಿಯ ಒಂದು ಹಂಗಾಮಕ್ಕೆ ಒಬ್ಬ ಹೆಣ್ಣುಮಗಳು ಕಾರಣ ಆಗುವ ಸಾಧ್ಯತೆ ಇದೆಯೇ? ಒಮ್ಮೆ ಇದೆ ಅಂತಾದರೆ ಈ ರಾಜಕೀಯ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದಕ್ಕೆ ಅದು ಯಾವ ವಿಶ್ಲೇಷಣೆಯೂ ನಾವು ಮಾಡಬೇಕಾಗಿಲ್ಲ. ಅಷ್ಟು ನೀಚ ಮಟ್ಟಕ್ಕೆ, ಅಧಪತನಕ್ಕೆ ಮತ್ತು ಅದು ಇಡೀ ನಾಗರಿಕ ಸಮಾಜದ ಎಲ್ಲ ಇತಿಮಿತಿಗಳನ್ನು ಮೀರಿ ಈ ರಾಜಕೀಯ ವ್ಯವಸ್ಥೆ ಇವತ್ತು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಭಾವಿಸತಕ್ಕದ್ದು. ಒಮ್ಮೆ ಸಿ ಟಿ ರವಿಯವರು ಹೇಳಿದ್ದೇ ಸತ್ಯ ಅಂತಾದರೆ ಸಿ ಟಿ ರವಿಯವರು ರಾಜಕೀಯ ಜೀವನದಲ್ಲಿ ಇರಲಿಕ್ಕೆ ಅಯೋಗ್ಯರು. ಇಂಥವರು ರಾಜಕೀಯ ಜೀವನದಲ್ಲಿ ಇರಕೂಡುದು. ಸಿ ಟಿ ರವಿ ಅಂತ ಒಬ್ಬ ಅನುಭವಿ ರಾಜಕಾರಣಿ ಒಂದು ಸಾಂಸ್ಕೃತಿಕ ಜಗತ್ತಿನಲ್ಲಿ, ರಾಜಕೀಯ ಜಗತ್ತಿನಲ್ಲಿ ಅಥವಾ ನಮ್ಮ ಇಡೀ ಭಾರತದ ಒಂದು ಸನಾತನ ಧರ್ಮದ ಸಂದರ್ಭದಲ್ಲಿ ಅವರಿಗೆ ಅವರದೇ ಆದಂಥ ಒಂದು ಸ್ಥಾನ ಇದೆ, ಮಾನ ಇದೆ, ಇತಿಹಾಸ ಇದೆ, ಗೌರವ ಇದೆ. ಇಂಥ ಒಬ್ಬ ವ್ಯಕ್ತಿ, ಅದು ಕಾಂಗ್ರೆಸ್ಸಿಗರಿಗೆ ಏನು ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿರಿ. ಮೋದಿ ಅವರಿಗೆ ಏನೆಲ್ಲ ಹೇಳಿಲ್ಲ. ಅವರು ಮೌತ್ ಕಾ ಸೌದಾಗರ್ ಅಂದರು, ಕೊಲೆಗಡಕ ಅಂದರು, ವಿಷದ ಸರ್ಪ ಅಂದರು, ಏನು ಹೇಳಲಿಲ್ಲ. ದ್ರೌಪದಿ ಮುರ್ಮು ಅವರನ್ನು ಬಿಟ್ಟಿದ್ದಾರೆ, ಅವರು ಪ್ರಧಾನಿಯವರನ್ನು ಬಿಟ್ಟಿದ್ದಾರಾ, ರಾಜ್ಯಪಾಲರನ್ನು ಬಿಟ್ಟಿದ್ದಾರಾ? ಅವರ ನಾಲಿಗೆಗೆ ಯಾವುದೇ ಒಂದು ಚೌಕಟ್ಟು ಇಲ್ಲ, ಸಂಸ್ಕೃತಿಯೂ ಇಲ್ಲ. ಅದು ಇಲ್ಲ ಅನ್ನೋದಕ್ಕೆ ರಾಹುಲ್ ಗಾಂಧಿಯಿಂದ ಸಿದ್ದರಾಮಯ್ಯನವರವರೆಗೆ ವರ್ತಮಾನ ಸಾಕ್ಷಿಯಾಗಿದೆ. ಸಾರಂಗಿ ಅಂತ ಒಬ್ಬ ವಯೋವೃದ್ಧ, ಜ್ಞಾನವೃದ್ಧ, ಅಶಕ್ತ ಬಡ ಒಬ್ಬ ಎಂ ಪಿಯನ್ನು ತಳ್ಳಿದ್ದು ತಾನೇ ಅಂತ ಹೇಳಿದ್ದಷ್ಟೇ ಅಲ್ಲದೆ ಅಲ್ಲಿ ಎಂಥ ಅಮಾನುಷವಾದಂಥ ವರ್ತನೆ ಮಾಡಿದರು ಅನ್ನೋದು ಇವತ್ತು ದಾಖಲಾತಿದೆ. 12 ನಿಮಿಷದ ವಿಡಿಯೋವನ್ನು ತುಣುಕು ಕಟ್ ಮಾಡಿ ಬಿ ಜೆ ಪಿಯನ್ನು, ಎನ್ ಡಿ ಎಯನ್ನು, ಅಮಿತ್ ಶಾನನ್ನು ಹಣಿಬೇಕು ಅಂತೇಳಿ ಸುಳ್ಳಿನ ಒಂದು ಕಸರತ್ತನ್ನು ಮಾಡಿದ್ದು ಇವತ್ತು ಜಗತ್ತಿನ ಎದುರು ಜಾಹೀರಾಗಿದೆ. ಅದು ಜಾಹೀರಾದರೂ ಕೂಡ ಲಜ್ಜೆಗೇಡಿತನದಿಂದ ಇದೇ ಕಾಂಗ್ರೆಸ್ಸಿಗರು ವಿಧಾನಸೌಧದಲ್ಲಿ ನಿನ್ನೆ ಅದನ್ನು ಪ್ರತಿಭಟನೆ ಮಾಡ್ತಾಯಿದ್ರು. ಅದರ ಎದುರು ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾಯಿದ್ರು. ಸದನ ಮುಂದೂಡಲ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಕಾಂಗ್ರೆಸ್ಸಿಗರಿಗೆ ಯಾವ ಕುಲಗೋತ್ರವೂ ಇಲ್ಲ. ಅವರಿಗಿರುವುದು ಒಂದೇ ಕುಲ, ಗಾಂಧಿ ಕುಲ. ಅದರ ಉಳಿವಿಗಾಗಿ ಅವರು ಯಾವ ಮಿತಿಯನ್ನು ಮೀರ್ತಾರೆ. ಆದರೆ ಸಿ ಟಿ ರವಿ ಇದನ್ನು ಮಾಡಬಹುದಿತ್ತೇ ಅನ್ನುವ ಪ್ರಶ್ನೆ. ಸಿ ಟಿ ರವಿಯವರ ಮೇಲೆ ಇಂಥ ಒಂದು ಆರೋಪ ಬಂದದ್ದಾದರೂ ಹೇಗೆ? ಯಾಕೆ ಬರಬೇಕು? ಬರುವಂತೆ ಯಾಕೆ ನಡ್ಕೋಬೇಕು? ಅಷ್ಟರ ಮಟ್ಟಿಗೆ ನಾಲಿಗೆಯ ಮೇಲೆ ಹಿಡಿತಾ ಇಲ್ಲದೆ ಇದ್ದರೆ ನೀವು ರಾಜಕಾರಣದಲ್ಲಿ ಯಾಕಿರ್ತೀರಿ? ಇದು ನನ್ನ ಪ್ರಶ್ನೆ. ಆದರೆ ವ್ಯಾವಹಾರಿಕವಾಗಿ ಮತ್ತು ಬದುಕಿನ ಸಹಜ ಲಯದಲ್ಲಿ ಇದನ್ನು ನೋಡಿದಾಗ ಇಬ್ಬರ ಬಗ್ಗೆಯೂ ನನಗೆ ಅನ್ನಿಸಿದ್ದು ಇದು. ಇನ್ನು ಇದರ ಆಚೆ ಒಬ್ಬ ಪರಮೇಶ್ವರ್ ಅಂತ ನಮ್ಮಲ್ಲಿ ಗೃಹ ಮಂತ್ರಿ ನಿನ್ನೆ ಆದಂಥ ಘಟನೆಯ ಮೇಲೆ ಇಂಥ ಒಂದು ಹಂಗಾಮ ಚರ್ಚೆ ನಡೀತಾ ಇದೆ. ಕಾನೂನಿನ ಉಲ್ಲಂಘನೆ, ಕಾನೂನನ್ನು ಕೈಗೆ ತೆಗೆದುಕೊಂಡದ್ದು ಮತ್ತು ಆಡಳಿತ ಪಕ್ಷವಾಗಿ ವಿರೋಧ ಪಕ್ಷದ ಒಬ್ಬ ನಾಯಕನ ಮೇಲೆ ಕಾನೂನನ್ನು ತನಗೆ ಬೇಕಾದಾಗೆ ಬಳಸಿದ್ದು ಇವೆಲ್ಲ ನಡೀತಾ ಇದೆ. ಮಾಧ್ಯಮದವರು ಕೇಳಿದರೆ ಹೌದಾ, ನಾನು ವರದಿ ತರಿಸ್ಕೊಳ್ತೇನೆ, ಸಭಾಪತಿಯವರು ಅವರ ಅನುಮತಿ ಇಲ್ಲದೇ ಮಾಡಿರಲಿಕ್ಕಿಲ್ಲ, ಕಾನೂನು ಪ್ರಕಾರ ಅವರವರ ಮಿತಿಯಲ್ಲಿ ಅವರವರು ಮಾಡ್ತಾರೆ. ಗೊತ್ತಿಲ್ಲ ನಮಗೆ. ಒಬ್ಬ ಜನಪ್ರತಿನಿಧಿಗಳಿಗೆ ಹಿಂಗೆ ಈ ತರ ಸುತ್ತ ಪೊಲೀಸ್ ಸ್ಟೇಷನ್ ಕಸ್ಟಡಿಯಲ್ಲಿ ಇದ್ದಾಗಲೇ ಸರ್ ತಲೆಗೆ ಏಟಾಗಿದೆ ಸರ್. ಖಾನಾಪುರ ಪೊಲೀಸ್ ಸ್ಟೇಷನ್ ಒಳಗಡೆನೆ ಏಟಾಗಿದೆ ಸರ್ ಅವ್ರಿಗೆ. ಗೊತ್ತಿಲ್ಲ, ನಾನು ಮಾಹಿತಿ ತಗೊಳ್ತೀನಿ ಸರ್. ಅದು ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ಬಾಗೇವಾಡಿ ಇನ್ಸ್ಪೆಕ್ಟರ್ ಮೇಲೆ ಸರ್ ಅವ್ರ ಮೇಲಧಿಕಾರಿಯಿಂದ ಒತ್ತಡ ಅಂತ ಅಧಿಕಾರ ರಕ್ತದೊತ್ತಡ ಆಗಿ ಮೂರ್ಛೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಸರ್. ಗೊತ್ತಿಲ್ಲ ಗೊತ್ತಿಲ್ಲ. ಇವತ್ತಿನವರೆಗೂ ಯಾವತ್ತಾದರೂ ಒಂದಿನ ಅಧಿಕೃತವಾಗಿ ಒಬ್ಬ ಗೃಹ ಮಂತ್ರಿಯಾಗಿ ತನಗೆ ಇಂಟೆಲಿಜೆನ್ಸ್ ಇದೆ, ತನ್ನದೇ ಆದಂಥ ಒಂದು ಮಾಧ್ಯಮ ಇದೆ, ತನಗೆ ಅದರ ಸಂಪೂರ್ಣ ವರದಿಯನ್ನು ತರಿಸ್ಕೋಬೇಕು, ಒಬ್ಬ ಜನಪ್ರತಿನಿಧಿಯನ್ನು ಜೈಲಲ್ಲಿಟ್ಟದ್ದು ತಲೆ ಒಡೆದ ಪ್ರಕರಣ ಇದು. ಅವರೊಮ್ಮೆ ಅಂಥ ಶಬ್ದವನ್ನು ಬಳಸಿದ್ದೇ ಹೌದು ಅಂತಾದರೆ ಕಾನೂನಿನ ಪ್ರಕಾರ ಅದಕ್ಕೆ ಅದರದೇ ಆದಂಥ ಇತಿಮಿತಿಯಲ್ಲಿ ಪ್ರಬಲವಾದಂಥ ಶಿಕ್ಷೆ ಇದೆ.
ಆದರೆ ಅದರ ವಿಚಾರಣೆ ಆಗ್ಬೋದು, ಅರೆಸ್ಟ್ ಮಾಡೋದಾಗ್ಬೋದು, ಪ್ರಕರಣ ದಾಖಲಿಸಲಿಕ್ಕಾಗ್ಬೋದು, ಅದಕ್ಕೆ ಅದರದೇ ಆದಂಥ ದಾರಿ ಇದೆಯಲ್ಲ. ಈ ಪ್ರಕರಣವನ್ನು ಇಟ್ಟುಕೊಂಡು ನಿಮಗೆ ನೆನಪಿಗೆ ಇನ್ನೊಂದು ಪ್ರಕರಣ ತರೋದಿದ್ರೆ, ಇದೇ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದಾಗ ಇದೇ ಪರಮೇಶ್ವರ್ ಹೇಳಿದರು ಕೂಗಿದ್ದಾರೆ ಅನ್ನೋದಕ್ಕೆ ದಾಖಲೆ ಎಲ್ಲಿದೆ? ಅದು ಸ್ಪಷ್ಟವಾಗಿಲ್ಲ. ಇಲ್ಲಿ ಸ್ಪಷ್ಟತೆ ಇದೆಯಾ? ಸ್ವತಃ ಸಭಾಪತಿಯವರು ಹೇಳ್ತಾರೆ ಯಾವುದೇ ರೀತಿಯ ಆಡಿಯೋ ವಿಡಿಯೋ ದಾಖಲೆಗಳು ನಮ್ಮ ಕಡತದಲ್ಲಿ ಇಲ್ಲ. ಪರಮೇಶ್ವರ್ ಅವರಿಗೆ ಅದೂ ಗೊತ್ತಿಲ್ಲ. ಇಂಥ ದಡ್ಡ ಮತ್ತು ಅಯೋಗ್ಯ ಗೃಹ ಮಂತ್ರಿಯನ್ನು ನಾವು ಹೊಂದಿದ್ದೇವೆ. ಅವರು ಯಾವ ಪ್ರಕರಣ ಕೇಳಿದ್ರು, ಹೌದಾ ನಾನು ವರದಿ ತರಿಸ್ಕೊಳ್ತೇನೆ, ನನಗೆ ಗೊತ್ತಿಲ್ಲ. ಮತ್ತು ಯಾಕೆ ಆ ಹುದ್ದೆಯಲ್ಲಿದ್ದೀರಿ? ನಾಳೆ ಇದು ಬಾಂಬ್ ಬಿದ್ದಾಗಲೂ ಅದನ್ನೇ ಹೇಳಿದ್ರಿ, ರಾಮೇಶ್ವರ ಇದರ ಹೋಟೆಲ್ ಪ್ರಕರಣದಲ್ಲೂ ಅದನ್ನೇ ಹೇಳಿದ್ರಿ, ಕುಕ್ಕರ್ ಬಾಂಬಿನ ಪ್ರಕರಣದಲ್ಲೂ ಅದನ್ನು ಹೇಳಿದ್ರಿ. ಕೊನೆಗೆ NIA ಬಂದ ಮೇಲೆ ಅದು ಎಂಥ ಒಂದು ಭಾರತವನ್ನು ಸುಟ್ಟು ಬೂದಿ ಮಾಡುವಂಥ ಒಂದು ಗ್ಯಾಂಗ್ ಆಗಿತ್ತು ಅನ್ನೋದನ್ನು ಕಂಡಿಡಿದ ಮೇಲೆ ಅದಕ್ಕೆ ನಿಮ್ಮದು ಉತ್ತರ ಇಲ್ಲ. ಇಂಥ ಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದಂಥ ಸಂದರ್ಭದಲ್ಲಿ ನೀವು ಇದೇ ರೀತಿ ಗಂಟೆಯ ಒಳಗಡೆ, ತಾಸು 2 ತಾಸಿನ ಒಳಗಡೆ ನೀವು ಆ ಪಾತಕಿಗಳನ್ನು, ನಿಮ್ಮ ರಾಜಕೀಯ ಪ್ರತಿನಿಧಿಗಳನ್ನು ನೀವು ಅರೆಸ್ಟ್ ಮಾಡಿಸುವ ಕೆಲಸವನ್ನು ಮಾಡಿದ್ರಾ? ಈ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಅದು ದೇಶದ್ರೋಹದ ಪ್ರಶ್ನೆ, ರಾಷ್ಟ್ರದ್ರೋಹದ ಪ್ರಶ್ನೆ. CT ರವಿ ಅವರು ಇವತ್ತು ರಾಷ್ಟ್ರದ್ರೋಹನೋ ದೇಶದ್ರೋಹನೋ ಅಥವಾ ಯಾವುದೋ ಒಂದು ಗೂಂಡಾಗಿರಿನೋ ಕೊಲೆಪಾತಕತನವೂ ಮಾಡಿಲ್ಲ. ಅಷ್ಟಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪ್ರವೋಕ್ ಮಾಡಿದ್ದಾರೆ, ನೀನು ಕೊಲೆಗಡಕ ಅಂತ. ಯಾವುದೋ ಆಕಸ್ಮಿಕ ಘಟನೆಯಲ್ಲಿ 2 ಜನ ಮರಣ ಅಪ್ಪಿದ್ದಾರೆ, ಆಕ್ಸಿಡೆಂಟ್ ಆಗಿದೆ, ಅದು ಹೌದು. ಅವರವರ ಮನೆಗೆ ಹೋಗಿ ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ಮಾನವೀಯತೆ ದೃಷ್ಟಿಯಲ್ಲಿ. ಇಟ್ಸ್ ಆಕ್ಸಿಡೆಂಟ್ ಅದು. ಅದೇ ಇಟ್ಕೊಂಡು ನೀವು ಕೊಲೆಗಡಕ ಅಂತ ಹೇಳ್ತೀರಿ ಅಂತ ಆದಾಗ ಇವರೂ ಪ್ರವೋಕ್ ಮಾಡಿದ್ದಾರೆ. ಪ್ರವೋಕ್ ಮಾಡಿದ್ದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಅದು ಸದನದ ಒಳಗಡೆ. ಪ್ರವೋಕ್ ಮಾಡಿದ್ದು ಅಪರಾಧ ಅಲ್ವೇ? ಕೊಲೆಗಡಕ ಅಂದದ್ದು ಅಪರಾಧ ಅಲ್ವೇ? ಈ ಎಲ್ಲ ಪ್ರಶ್ನೆ ಇದೆಯಲ್ಲ. ಇಷ್ಟಿದ್ದಾಗಲೂ ಏಕಮೇವ ಒಂದೇ ದೃಷ್ಟಿಯಲ್ಲಿ ಏಕಗವಾಕ್ಷಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರಲ್ಲ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದವರನ್ನು ಯಾಕೆ ನೀವು FSL ರಿಪೋರ್ಟಕ್ಕಾದ್ರಿ? ಎಷ್ಟು ದಿನಕ್ಕಾದ್ರಿ? ಯಾಕೆ ಅರೆಸ್ಟ್ ಮಾಡಿಲ್ಲ? ಕೊನೆಗೂ ಕಿಂಗ್ ಪಿನ್ನನ್ನು ಅರೆಸ್ಟ್ ಮಾಡಿಲ್ಲ ನೀವು. ಆ ಪ್ರಕರಣವನ್ನು ಒಂದು ದೊಡ್ಡದಾಗಿ ಬಿಂಬಿಸಲಿಕ್ಕೆ ಹೋಗಲಿಲ್ಲ. ನಿಮಗೆ ವಿಧಾನಸೌಧದಲ್ಲಿ ಯಾರಾದರೂ ಬಾಂಬ್ ಹಾಕಿದ್ರು ಇದನ್ನು ಹೇಳ್ತೀರಿ ನೀವು. ಯಾಕೆಂತಂದರೆ ನಿಮ್ಮ ವೋಟ್ ಬ್ಯಾಂಕು, ನಿಮ್ಮ ಬ್ರದರ್ಸು, ನಿಮ್ಮನ್ನು ಆರಿಸಿ ತಂದವರು. ಆದ್ದರಿಂದ ಅವರನ್ನು ನೀವು ಬಂಧಿಸುವುದಿಲ್ಲ. ಇಡೀ 2 ವರ್ಷದ ಅವಧಿಯಲ್ಲಿ ಗಮನಿಸಿದಾಗ BJPಯ ಮೇಲೆ ನೀವು ದ್ವೇಷದ ರಾಜಕಾರಣವನ್ನೇ ಮಾಡಿದ್ದೀರಿ ಹೊರತು ಯಾವುದೇ ಸಕಾರಾತ್ಮಕವಾದಂಥ ಪ್ರಜಾಪ್ರಭುತ್ವದ ನಡೆಯನ್ನು ಒಂದು ದಿನವೂ ಒಂದು ಕ್ಷಣವೂ ನೀವು ತೋರಿಸಿಲ್ಲ. ನೀವು ಅದರ ವರ್ತನೆಯನ್ನು ಮಾಡಿಲ್ಲ. ಅದಕ್ಕೆ ಇದು ಆತ್ಯಂತಿಕ ಸಾಕ್ಷಿ. CT ರವಿ ಅವರು ಅಂಥ ಪದವನ್ನು ಬಳಸಿದ್ದಾರೆ ಅಂತಾದರೆ ಅದಕ್ಕೆ ಅದರದೇ ಆದಂಥ ನ್ಯಾಯಾಂಗ ಇದೆ, ಕಾರ್ಯಾಂಗ ಇದೆ, ಸಂವಿಧಾನ ಇದೆ. ನಿಮ್ಮದೇ ಕೈಯಲ್ಲಿದೆ ಅದು. ಮತ್ತೆ ಸಂವಿಧಾನದ ಪುಸ್ತಕ. ಸದನದ ಒಳಗಡೆ ಆದಂಥ ಈ ಘಟನೆಗೆ ಯಾವ ರೀತಿ ಕಾನೂನಾತ್ಮಕವಾಗಿ ನಡ್ಕೋಬೇಕು, ಸಂವಿಧಾನಾತ್ಮಕವಾಗಿ ನಡ್ಕೋಬೇಕು ಅನ್ನುವ ಕನಿಷ್ಠ ಪ್ರಜ್ಞೆ ಬೇಡ ನಿಮಗೆ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ದು ರಾಷ್ಟ್ರದ್ರೋಹದ ಪ್ರಶ್ನೆ. ಅದಕ್ಕೆ ನಿಮ್ಮದು ಸಾಫ್ಟ್ ಕಾರ್ನರ್. ಇಲ್ಲಿ ಯಾಕೆ ಹಾರ್ಡ್ ಡಿಸ್ಕು? ಈ ಪ್ರಶ್ನೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಭಾಪತಿಯವರೇ ಹೇಳಿದರು, ಅವರನ್ನ ಅರೆಸ್ಟ್ ಮಾಡಿದ ತಕ್ಷಣ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕಿತ್ತು. ಯಾಕೆ ಇಡೀ ರಾತ್ರಿ ಅವರನ್ನು 3 ಜಿಲ್ಲೆಗೆ ಓಡಾಡಿಸಿದ್ರಿ? ಯಾಕೆ ಅವರಿಗೆ ತಲೆಗೆ ಹೊಡೆದು ಗಾಯ ಮಾಡಿದಿರಿ? ಗಾಯ ಮಾಡಿದ್ರು ಅವರನ್ನು ಯಾಕೆ ಆಸ್ಪತ್ರೆ ಸೇರಿಸಿಲ್ಲ? ಅವ್ರಿಗೊಂದು ಕನಿಷ್ಠ ಮಟ್ಟದ ಟೀಯಿಂದ ಹಿಡಿದು ಒಂದು ಊಟವನ್ನು ಕೊಡದೇನೆ ಯಾಕೆ ಅವರನ್ನು ಸತಾಯಿಸಿದ್ರಿ? ಅವರು ಅಂಥ ಅಪರಾಧವನ್ನು ಏನು ಮಾಡಿದ್ದಾರೆ? DJ ಹಳ್ಳಿ KG ಹಳ್ಳಿ ಅಪರಾಧವೇನದು? ರಾಗಿಗುಡ್ಡದಲ್ಲಾದ ಅಪರಾಧವೇನು? ಅಥವಾ ಸಮಾಜದ ಎದುರು ಕತ್ತಿ ಜಳಪಿಸಿದ ಅಪರಾಧವೇನು? ಪೊಲೀಸರ ಕತ್ತುಪಟ್ಟಿ ಹಿಡಿದು ಹೊಡೆದಿದ್ದಾರಲ್ಲ ಆ ಅಪರಾಧವೇ? ನಿಮ್ಮ ಬ್ರದರ್ಸು
ಹುಬ್ಬಳ್ಳಿಯಲ್ಲಿ ಏನಾಯಿತು? ಅವರನ್ನು ನಿರಪರಾಧಿಗಳು ಅಂತ ಬಿಟ್ರಲ್ಲ. CT ರವಿ ಮಾಡಿದ್ದು ಆಡಿದ್ದು ತಪ್ಪೇ ಹೌದಾದರೆ 100% ಅವರಿಗೆ ಶಿಕ್ಷೆ ಆಗಬೇಕ್ರಿ, ಕಠಿಣ ಶಿಕ್ಷೆ ಆಗಬೇಕು, ನೋ ಡೌಟ್. ಆದರೆ ಅದರ ವಿಚಾರಣೆಗೂ ಅದರದೇ ಆದಂಥ ಒಂದು ದಾರಿ ಇದೆಯಲ್ಲ. ಒಬ್ಬರ ಜನಪ್ರತಿನಿಧಿಯವರು, ಅದು ಸೌಧದ ಒಳಗಡೆ, ವಿಧಾನಸೌಧದ ಒಳಗಡೆ ಆದದ್ದು. ನೀವು ಎಲ್ಲ ಕಾನೂನನ್ನು ಉಲ್ಲಂಘಿಸಿ ನಿಮ್ಮದೇ ಆದಂಥ ಹಿಟ್ಲರ್ನ ಆಡಳಿತ ಮಾಡ್ತೀರಿ ಅಂತ ಆದರೆ, ಅದೇ ನೋಡಿ ನಿನ್ನೆ ಸಾರಂಗಿಯವರನ್ನು ನೂಕಿದ್ದು ನಾನೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಆದರೆ ಅಲ್ಲಿ FIR ದಾಖಲಿಸಲಿಕ್ಕೆ ಸಿದ್ಧ ಇಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ. ಇವತ್ತಿನವರೆಗೂ, ಈ ಹೊತ್ತಿನವರೆಗೂ ಒಬ್ಬ ಪ್ರತಿಪಕ್ಷ ನಾಯಕನಾದದ್ರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಕೂಲಂಕಷವಾಗಿ ವಿಚಾರಿಸಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವ ಕಾರಣಕ್ಕಾಗಿ ಅದಕ್ಕೆ ಹಂತ ಹಂತದ ವಿಚಾರಣೆ ನಡೀತಾ ಇದೆ ಹೊರತು ಅರೆಸ್ಟ್ ಮಾಡಿಲ್ಲ. ಇದೇ ನಿಮ್ಮ ಕಾಂಗ್ರೆಸ್ ಸರ್ಕಾರವೇ ಇದ್ದು BJPಯಿಂದ ನಿನ್ನೆ ರಾಹುಲ್ ಗಾಂಧಿ ಮಾಡಿದಂಥ ಅಮಾನುಷವಾದಂಥ ದಾದಾಗಿರಿ ಗೂಂಡಾಗಿರಿಯ ಪ್ರಕರಣ ಆಗಿದ್ದಿದ್ರೆ ನೀವು ತಕ್ಷಣ ಇಷ್ಟೊತ್ತಿಗೆ CT ರವಿಯನ್ನು ಅರೆಸ್ಟ್ ಮಾಡ್ದಂಗೆ ಅರೆಸ್ಟ್ ಮಾಡ್ತಿದ್ರಿ, ತಿಹಾರ್ ಜೈಲಿಗೆ ಹಾಕ್ತಿದ್ರಿ. ಆದರೆ NDA ಗೌರ್ಮೆಂಟ್ ಅದನ್ನು ಮಾಡಿಲ್ಲ. ಆದರೆ ನೀವು ಮಾಡಿದ್ರಿ ಅದನ್ನು, ಅದಕ್ಕೆ ಉತ್ತರಿಸಬೇಕು ನೀವು. ಕಾನೂನಿನ ಪ್ರಕಾರ ಕೋರ್ಟಿನಲ್ಲಿ ಇವೆಲ್ಲವೂ ನಿಮ್ಮ ವಿಚಾರಣೆ ಆಗುತ್ತೆ, ಅದು ಪ್ರಶ್ನೆ ಬೇರೆ. ಅದರಲ್ಲೂ ನಮ್ಮ ರಾಜ್ಯದ ಹೈಕೋರ್ಟ್ ಇರ್ಬೋದು, ಇನ್ನೊಂದಿರ್ಬೋದು, ಅತ್ಯಂತ ಎಚ್ಚೆತ್ತ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಾ ಇದೆ. ಯಾವ ಪಾಯಿಂಟ್ಸನ್ನು ಬಿಟ್ಕೊಡದೇನೆ ನ್ಯಾಯವನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದೆ. ಆದರೆ ನೀವು ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡೇ ತಿರುಗಾಡುವವರು, ಸಂವಿಧಾನಾತ್ಮಕವಾದಂಥ ಹಕ್ಕುಗಳನ್ನು, ನ್ಯಾಯದ ವಿಲೇವಾರಿಗಳನ್ನು, ನ್ಯಾಯದ ಪರಿಧಿಯನ್ನು ನೀವು ಅಧಿಕಾರದಲ್ಲಿದ್ದೀರಿ ಅನ್ನುವ ಕಾರಣಕ್ಕಾಗಿ ದರ್ಪ ಮತ್ತು ದುರಹಂಕಾರವನ್ನು ಬಳಸಿ ಅಡ್ಡದಾರಿಯಲ್ಲಿ CT ರವಿ ಅಂತ ಜನಪ್ರತಿನಿಧಿಯನ್ನು ನಡೆಸ್ಕೊಳ್ತೀರಲ್ಲ, ಯಾರಿಗೆ ಉತ್ತರಿಸ್ಕೊಡ್ತೀರಿ? ಇದೇನು ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಮಾಡಿದಿರಿ? ನೀವು ಯಾವ ಅಧಿಕಾರವನ್ನು ಮಾಡ್ತಿದ್ರಿ? ದ್ವೇಷದ ಅಧಿಕಾರವನ್ನು ಮಾಡ್ತಿದ್ದೀರೋ ಅಥವಾ ಸಾಮಾಜಿಕ ನ್ಯಾಯದ ಅಧಿಕಾರವನ್ನು ಮಾಡ್ತಿದ್ದೀರೋ, ಸಂವಿಧಾನಾತ್ಮಕವಾಗಿ ನಡ್ಕೊಳ್ತಾ ಇದ್ದೀರೋ ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇದೆ. ಇಂಥ ಹೊಲಸು ರಾಜಕಾರಣ ಮಾಡೋದಕ್ಕೆ ಜನರನ್ನು ಆಯ್ಕೆ ಮಾಡಿ ಅಲ್ಲಿಗೆ ನಾವು ಕಳಿಸ್ತೇವಲ್ಲ, ನಮಗೆ ಯಾವುದರಲ್ಲಿ ಹೊಡ್ಕೋಬೇಕು ಹೇಳಿ? ಜನರ ಸಮಸ್ಯೆ ನಿಮಗೆ ಬೇಕಾಗಿಲ್ಲ, ಜನರ ಉದ್ಧಾರ ಬೇಕಾಗಿಲ್ಲ, ಸಮಾಜದ ಉದ್ಧಾರ ಬೇಕಾಗಿಲ್ಲ, ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ. ವಿಧಾನಸೌಧದಲ್ಲಿ ಸೇರಿದ್ರಿ ಅಂತ ಆದರೆ ಅಲ್ಲಿ ವ್ಯಕ್ತಿಗತವಾದಂಥ ಹೋರಾಟ, ದೂಕಾಟ, ನೂಕಲಾಟ, ಜಗಳ, ದೊಂಬಿ, ಏಕವಚನ ಇದೇ ಆಗೋಯ್ತಲ್ರಿ ನಿಮ್ಮ ಹಣೆ ಬರ. ಎಲ್ಲ ಪಕ್ಷದವ್ರದ್ದು ಇದೇ ಕರ್ಮ ಆಗೋಯ್ತು. ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆಯ ದಿನ, ಕರಾಳ ದಿನ. ನಮ್ಮ ಇಡೀ ರಾಜಕೀಯ ವ್ಯವಸ್ಥೆ 75 ವರ್ಷದಲ್ಲಿ ಯಾವ ಮಟ್ಟಕ್ಕೆ ಇಳಿದಿದೆ, ಯಾವ ದುರಂತಕ್ಕೆ ಬಂದಿದೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ರಾಜಕೀಯ ಅನ್ನೋದು ಆಡಳಿತ ಮತ್ತು ವಿರೋಧ ಪಕ್ಷದ ಮಧ್ಯೆ ಒಂದು ಇಡೀದಾದಂಥ ಸಾಮಾಜಿಕ ನ್ಯಾಯದ ಅಭಿವೃದ್ಧಿಯ ಒಂದು ಅನುಸಂಧಾನ ಇರಬೇಕು. ಅದು ಪ್ರಜಾಪ್ರಭುತ್ವದ ಆಶಯ. ಆದರೆ ಇವತ್ತೇನಾಗಿದೆ? ದ್ವೇಷದ ರಾಜಕಾರಣ, ಹೊಡೆಬಡಿ ರಾಜಕಾರಣ, ತೋಳ್ಬಲದ ರಾಜಕಾರಣ. ನಾಲಿಗೆ ಅಂತೂ ಈ ಕಾಲುವೆಯ ಚಪರಾಸಿ ಥರ ಆಗೋಗಿದೆ. ಯಾವ ಭಾಷೆಯನ್ನು ಯಾರ ಮೇಲೂ ಯಾವ ಸಂದರ್ಭದಲ್ಲೂ ಹೇಗೆ ಬೇಕಾದರೂ ಮಾತಾಡ್ಬೋದು ಅಂತ. ಈ ಪ್ರಕರಣ ಕೇವಲ ಕಾಂಗ್ರೆಸ್ಸು ಮತ್ತು BJPಯ ಮಧ್ಯೆಯ ಹೊಯ್ಕೈ ಅಷ್ಟೇ ಅಲ್ಲ, ಇದು ಪ್ರಜಾಪ್ರಭುತ್ವದ ದುರಂತದ ಸಾಕ್ಷಿ ಪ್ರಜ್ಞೆ, ಪ್ರಜಾಪ್ರಭುತ್ವದ ಅವನತಿಯ ಸಾಕ್ಷಿ ಪ್ರಜ್ಞೆ. ಇಡೀ ಪ್ರಜಾಪ್ರಭುತ್ವದ ಒಂದು ವಾಕ್ ಸ್ವಾತಂತ್ರ್ಯ ಅಥವಾ ಜನಪ್ರತಿನಿಧಿಗಳಿಗೆ ಇರಬಹುದಾದಂಥ ಒಟ್ಟು ಸ್ವಾತಂತ್ರ್ಯ ಇವತ್ತು ಯಾವ ಮಟ್ಟದಲ್ಲಿ ಉಪಯೋಗ ಆಗ್ತಾ ಇದೆ, ಯಾವ ಮಟ್ಟದಲ್ಲಿ ದುರುಪಯೋಗ ಆಗ್ತಾ ಇದೆ, ಎಷ್ಟು ಕಳಪೆ ಮಟ್ಟದಲ್ಲಿ ಅದು ಉಪಯೋಗ ಆಗ್ತಾ ಇದೆ, ಬಳಸಲ್ಪಡ್ತಾ ಇದೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ.
ಇಂಥ ದರಿದ್ರರಿಂದ ನಾವು ಜನೋದ್ಧಾರವನ್ನು, ಸಮಾಜೋದ್ಧಾರವನ್ನು ನಿರೀಕ್ಷೆ ಮಾಡಬೇಕು. ಆಯ್ಕೆ ಮಾಡುವ ಮೊದಲು ಇಡೀ ಮತದಾರರನ್ನ ದೇವರ ಹಾಗೆ ಕೈಕಾಲು ಹಿಡಿತಾರೆ ಈ ಕಳ್ಳನ ಮಕ್ಕಳು. ಅದೇ ವಿಧಾನಸೌಧಕ್ಕೆ ಹೋಗಿ ಕೂತ ಮೇಲೆ ಇವರ ದರ್ಪ ಏನು, ದುರಹಂಕಾರ ಏನು, ಇವರ ವರ್ತನೆಯ ಇತಿಮಿತಿಗಳೇನು, ಇವರು ಬಳಸುವ ಭಾಷೆ ಏನು, ನಾಚಿಕೆ ಮಾನ ಮರ್ಯಾದೆಯ ಲವಲೇಶವೂ ಇಲ್ಲ. ತಮ್ಮ ಉಳಿವಿಗಾಗಿ ಆಡಿಯೋ ವಿಡಿಯೋವನ್ನು ಯಾವ ರೀತಿ ಬೇಕಾದ್ರೂ ಮಾಡಿಬಿಡ್ತಾರೆ. ಒಬ್ಬ ರಾಜಕಾರಣಿಯನ್ನು ಮುಗಿಸ್ಲಿಕ್ಕೆ ಅಂತಲೇ ಈ ಕರ್ನಾಟಕದಲ್ಲಿ ಅವರ ಖಾಸಗಿ ವಿಚಾರಗಳನ್ನು ವಿಡಿಯೋ ಮಾಡಿ ಬಿಡುವಂಥ, ಪೆನ್ ಡ್ರೈವ್ ಮಾಡಿಬಿಡುವಂಥ ಒಂದು ಕಾರ್ಖಾನೆಯೇ ಇದೆ. ಮುನಿರತ್ನಂಥ ಪ್ರಕರಣವನ್ನು ಗಮನಿಸ್ಬಿಟ್ರೆ ಅಯ್ಯಯ್ಯಯ್ಯೋ ಎಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೇವೆ ನಾವು. ರಾಜ್ಕುಮಾರ್ ಜೀವನ ಚೈತ್ರದ ಒಂದು ಡೈಲಾಗ್ ನೆನಪಾಗುತ್ತೆ ಆತ ಮಕ್ಕಳ ಬಗ್ಗೆ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ರಾಜಕೀಯವಾಗಿ ಒಂದು ಸಕಾರಾತ್ಮಕವಾಗಿ ಸ್ಪರ್ಧಿಸುವುದು ಬೇರೆ, ವಾಗ್ವಾದ ಮಾಡೋದು ಬೇರೆ, ಆದರೆ ಆ ವ್ಯಕ್ತಿಯನ್ನೇ ಮುಗಿಸ್ಲಿಕ್ಕೆ ಏಡ್ಸನಂಥ ಒಂದು ಮಹಾಮಾರಿಯನ್ನು ಬಳಸ್ಕೊಳ್ತಾರೆ ಒಬ್ಬ ಶಾಸಕ ಅಂತಾದರೆ, ಅಥವಾ ರಾಜಕೀಯ ವ್ಯಕ್ತಿಗಳು ಅಂತಾದರೆ, ಇದಕ್ಕಿಂತ ಇನ್ನು ಹೀನಾಯವಾದಂಥ ಅಮಾನುಷವಾದಂಥದ್ದು ಇನ್ನೇನಿರ್ಲಿಕ್ಕೆ ಸಾಧ್ಯ ರೀ ಜಗತ್ತಲ್ಲಿ. ಇಷ್ಟರ ಮಟ್ಟಿಗೆ ಬಂದೋಯ್ತಲ್ರಿ ನಮ್ಮ ರಾಜಕೀಯ, ಇಷ್ಟರ ಮಟ್ಟಿಗೆ ಬಂದ್ರಲ್ರಿ ನಮ್ಮ ರಾಜಕೀಯ ನೇತಾರರು. ಅಟ್ಟಾಡಿಸ್ಕೊಂಡು ಹೊಡೆಯೋದಿಲ್ವನ್ರಿ ಇವರನ್ನು, ಮುಂದಿನ ಜನಾಂಗ ಇವರನ್ನು ಬಿಡ್ತಾರ? ಸಹನೆಗೊಂದು ಮಿತಿ ಇಲ್ವಾ? ತಾಳ್ಮೆಗೊಂದು ಮಿತಿ ಇಲ್ವಾ? ಓಟ್ ಕೊಟ್ಟವನೇನು ತಲೆ ಕೆಟ್ಟವನು ಅಂತ ಭಾವಿಸಿದ್ರ? ಎಲ್ಲಿವರೆಗೆ ಅವನು ಕಾದು ಕೂತಿರ್ತಾನೆ? ಅವನ ಮತಿ ಕೆಟ್ಟಾಗ ಕೊನೆಗೂ ಇತಿಮಿತಿಗಳೆಲ್ಲವೂ ಕೆಡ್ತವೆ. ಅಂಥ ಒಂದು ಭವಿಷ್ಯ ಕಣ್ಣೆದುರು ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರಾಜಕೀಯ ಇದೇ ಥರ ಮುಂದುವರೆದರೆ ಪ್ರಾಯಶಃ ತಂತಾನೆ ಇಡೀ ಸಾಮಾಜಿಕವಾದಂಥ ಒಂದು ಪ್ರಕ್ಷುಬ್ಧತೆ, ಕ್ಷೋಭೆ, ಅರಾಜಕತೆ ಜನಮೂಲದಿಂದ ಹುಟ್ಟುಕೊಂಡ್ರೂ ಆಶ್ಚರ್ಯ ಏನೂ ಇಲ್ಲ. ಯಾಕೆಂದರೆ ಇಷ್ಟು ಕರಾಳವಾಗಿ ಇವರು ನಮ್ಮ ಎದುರು ವರ್ತಿಸ್ತಾ ಇದ್ದಾರೆ. ಅತ್ಯಂತ ನಾಚಿಕೆಗೇಡು, ಹೇಸಿಗೆ. ನಮಸ್ತೆ.